ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಮಧ್ಯೆ ಸಾಕಷ್ಟು ಗೊಂದಲಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಸಹ್ಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಧಿಕಾರದ ದಾಹಕ್ಕೆ ಅವರ ಹೇಳಿಕೆಗಳೇ ಗೊಂದಲ ಆಗಿದೆ. ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಗೆ ನನ್ನ ಒಪ್ಪಂದ ಆಗಿದೆ, ಕೇಂದ್ರದ ನಾಯಕರಿಗೆ ಗೊತ್ತು, ಹೈಕಮಾಂಡಿಗೆ ಗೊತ್ತು ಅನ್ನೋಂಥ ಮಾತನ್ನ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಮುಖ್ಯಮಂತ್ರಿಗಳು ನೇರವಾಗಿ ಹೇಳ್ತಾರೆ, ನನಗೂ ಉಪಮುಖ್ಯಮಂತ್ರಿಗಳು ಯಾವುದೇ ಒಪ್ಪಂದ ಆಗಿಲ್ಲ. ಕನ್ನಡದ ಗಾದೆ ಇದೆಯಲ್ಲ, ಇದ್ದಿಬ್ಬರಲ್ಲಿ ಕದ್ದೋರು ಯಾರು ಅಂತ. ಈ ಮಾತು ಕದೀತಾ ಇರೋದು ಯಾರು? ಇದ್ರ ಮಧ್ಯೆ ಇಡೀ ಸಮಾಜವನ್ನ ಚಿತ್ರ ಮಾಡಿದ್ರು. ಎಲ್ಲರೂ ನಾವು ಪೂಜ್ಯ ಭಾವನೆಯಿಂದ ಧಾರ್ಮಿಕ ಗುರುಗಳನ್ನ ಗೌರವಿಸ್ತೇವೆ. ಕುರುಬರ ಸಮಾಜ ಸ್ವಾಮಿಗಳು ಸಿದ್ದರಾಮಯ್ಯನ ಪರ ಹೇಳಿಕೆ, ಒಕ್ಕಲಿಗರ ಸಮಾಜ ಸ್ವಾಮಿಗಳು ಡಿ ಕೆ ಶಿವಕುಮಾರ್ ಪರವಾಗಿ ಹೇಳಿಕೆ, ದಲಿತ ಸಮಾಜ ಸ್ವಾಮಿಗಳು ದಲಿತ ಪರವಾಗಿ ಹೇಳಿಕೆ. ಇದು ಜೊತೆಗೆ ಸ್ವಾಮಿಗಳು ಹೊಡೆದಿದ್ದಷ್ಟೇ ಅಲ್ಲ, ಶಾಸಕರು ಗುಂಪು, ಕಾರ್ಯಕರ್ತರು ಗುಂಪು, ಮಂತ್ರಿಗಳು ಗುಂಪು, ಈ ರೀತಿ ಗುಂಪುಗಾರಿಕೆ ಏನು ಮಾಡಬೇಕು ಅನ್ನೋದನ್ನ ಜನಕ್ಕೂ ಅನುಮಾನ, ಕಾರ್ಯಕರ್ತರಿಗೂ ಅನುಮಾನ, ಅಧಿಕಾರಿಗಳು ಅಂತೂ ಆರಾಮ ಮಲಗಿಯಾರೆ, ಯಾವ ಅಭಿವೃದ್ಧಿ ಕೆಲಸನೂ ಇಲ್ಲ. ಈ ಮಧ್ಯೆ ಇಬ್ರು ಹೇಳ್ತಾ ಇದ್ರು, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ. ತುಂಬಾ ಆಶ್ಚರ್ಯ ಅಂತಂದ್ರೆ, AICC ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನನಗೇನು ಕೇಳಬೇಡಿ, ನನಗೆ ಗೊತ್ತಿಲ್ಲ, ಹೈಕಮಾಂಡ್ ಕೇಳಿ ಅಂದ್ರೆ, ಈ ಹೈಕಮಾಂಡ್ ಅಲ್ಲಿ AICC ಅಧ್ಯಕ್ಷರು ಇಲ್ವಾ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಗಾಂಧಿ ಕುಟುಂಬಕ್ಕೇನೆ ಕಾಂಗ್ರೆಸ್ ಒತ್ತೆ ಇಟ್ಬಿಟ್ರ? ಎಲ್ಲಾ ಗೊಂದಲ ಇವತ್ತು ನಮ್ಗೆ ಕಾಣ್ತಾ ಇದ್ದೀವಿ. ಡಿನ್ನರ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗು, ಇದರಲ್ಲೇ ಕಾಲಹರಣ ಆಗೋಗ್ತಾ ಇದೆ. ರಾಜ್ಯದ ಅಭಿವೃದ್ಧಿ ಬಗ್ಗೆ ಏನು ಚರ್ಚೆ ಇಲ್ಲ. ಈ ರೀತಿ ಒಂದು ರೀತಿ ಅಸಹ್ಯ ಹುಟ್ಟಿಸೋ ರೀತಿಯಲ್ಲಿ ರಾಜ್ಯದ ಕಾಂಗ್ರೆಸ್ ಜನರ ಮಧ್ಯೆ ಮಾಡ್ತಾ ಇರೋದು ನಿಜಕ್ಕೂ ತುಂಬಾ ಆಶ್ಚರ್ಯ. ಚುನಾವಣಾ ಸಂದರ್ಭದಲ್ಲಿ ಕ್ರಿಶ್ಚಿಯನ್, ಹಿಂದೂ, ಮುಸ್ಲಿಂ ನಾವೆಲ್ಲರೂ ಒಂದೇ ಅಂತ ಬೊಗಳೆ ಹೊಡಿತಾ ಇರೋಂಥ ಈ ಕಾಂಗ್ರೆಸ್ ನಾಯಕರು ಈಗ ಯಾವ ಮಸೀದಿಗೂ ಹೋಗ್ತಿಲ್ಲ, ಯಾವ ಚರ್ಚ್ಗೂ ಹೋಗ್ತಿಲ್ಲ, ಕೇವಲ ಹಿಂದೂ ದೇವಸ್ಥಾನಗಳಿಗೆ ಮಾತ್ರ ಹೋಗ್ತಿದ್ದಾರೆ. ಅವ್ರ ಹಿಂದುತ್ವ ಒಳಗಡೆ ಇದೆ, ಆ ಹಿಂದುತ್ವದ ಮುಖಾಂತರ ನಾನು ಉಳಿತೀನಿ ಅನ್ನೋಂಥ ಭಾವನೆ ಕಾಂಗ್ರೆಸ್ ನಾಯಕರಿಗೆ ಇರೋದ್ರಿಂದ ಅವ್ರ ಬೊಗಳೆಯನ್ನ ಜನ ಒಪ್ಪಲ್ಲ, ಹಿಂದುತ್ವದ ಬಗ್ಗೆ ಜನ ಮನವರಿಕೆ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಈ ನಿನ್ನೆಯಿಂದ ಒಂದು ಹೊಸ ಸಮಸ್ಯೆ, ಹೈಕಮಾಂಡು ತೀರ್ಮಾನ ಮಾಡುತ್ತೆ ಅನ್ನೋದು ಇವರು ಹೇಳ್ತಾ ಇದ್ರೆ, AICC ಅಧ್ಯಕ್ಷರು ಹೇಳಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಾನಲ್ಲ ಅಂತ. ಈಗ ಹೈಕಮಾಂಡ್ AICC ಮುಖಾಂತರ ಹೇಳಿದ್ರು, ಅವರೇ ಸಮಸ್ಯೆ ಇದು, ರಾಜ್ಯದ ಸ್ಥಳೀಯರು ಅವರೇ ಕೂತ್ಕೊಂಡು ಬಗೆಹರಿಸಲಿ. ಇಷ್ಟು ದುರ್ಬಲ ಆಯ್ತಾ ಕಾಂಗ್ರೆಸ್ಸಿನ ನಾಯಕತ್ವ? 125 ವರ್ಷದ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಇವತ್ತು ಈ ಸ್ಥಿತಿ ಬಂದೋಗಿದೆ. ಹಾಗಾಗಿ ಕರ್ನಾಟಕ ರಾಜ್ಯದ ಜನ ಯಾವ ರೀತಿ ಇಡೀ ದೇಶದಲ್ಲಿ ಬಿಹಾರ ಆಯಿತು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಯಿತು, ಮಹಾರಾಷ್ಟ್ರ ಆಯಿತು, ಕೇರಳ ಆಯಿತು, ಅರುಣಾಚಲ ಪ್ರದೇಶ ಆಯಿತು, ಹೀಗೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಧೂಳಿಪಥ ಮಾಡೋದಕ್ಕೆ ತಯಾರಾಗಿದ್ದಾರೆ ಅಂತ ನನಗಂತೂ ಅನ್ಸುತ್ತೆ. ಯಾವ ಸಂದರ್ಭದಲ್ಲೇ ಚುನಾವಣೆ ಬಂದರೂ ಕೂಡ
ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಬರೋ ಪ್ರಶ್ನೆ ಬರಲ್ಲ. ಇದು ಒಂದು. ಎರಡನೇ ಅಂಶ, ಈ ದ್ವೇಷ ಭಾಷಣದ ವಿರೋಧಿ ಮಸೂದೆನ ಒಂದು ರೀತಿಯ ಅಘೋಷಿತ ತುರ್ತು ಪರಿಸ್ಥಿತಿ ಅಂತ ನಾನು ಕರೆಯಕ್ಕೆ ಇಷ್ಟಪಡ್ತೇನೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾರು ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಅಂತ ಘೋಷಣೆ ಕೂಗಿದ್ರು ಅಂಥವ್ರನ್ನು ಸೇರಿ ಇಡೀ ದೇಶದ ವಿರೋಧ ಪಕ್ಷ ನಾಯಕರನ್ನೆಲ್ಲರೂ ಕೂಡ ಜೈಲಿಗೆ ತಳ್ಳಿದ್ರು. ಆದ್ರೆ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಘೋಷಣೆಗಳು ಕೂಡ ರಾಷ್ಟ್ರದ್ರೋಹದ ಘೋಷಣೆಗಳಾಗಿತ್ತು. ಆದ್ರೆ ಅವತ್ತು ಸರ್ವಾಧಿಕಾರಿಯಂತೆ ವರ್ತನೆ ಮಾಡಿ ತುರ್ತು ಪರಿಸ್ಥಿತಿಯನ್ನು ತಂದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಸರ್ಕಾರ ಅವತ್ತು ನಿರ್ನಾಮ ಆಯಿತು. ಕೇಂದ್ರದಲ್ಲಿ ಸರ್ಕಾರ ಹೋಯ್ತು. ರಾಷ್ಟ್ರಭಕ್ತರಿಂದ ಕೂಡಿದಂತ, ಜೈಲಲ್ಲಿ ಹೋರಾಟ ಮಾಡ್ಕೊಂಡು ಬಂದಂತ, ಎರಡನೇ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ನಾಯಕರ ನೇತೃತ್ವದಲ್ಲಿ ಸರ್ಕಾರ ಬಂತು. ಈಗ ಈ ದ್ವೇಷ ಭಾಷಣದ ವಿರೋಧಿ ಮಸೂದೆ ಕಾಂಗ್ರೆಸ್ ಸರ್ಕಾರ ಇದೇನು ತಂದಿದೆ, ಆ ಹಿಂದೂ ನಾಯಕರನ್ನ, ಹಿಂದೂ ಸಂಘಟನೆಗಳನ್ನ ಹತ್ತಿಕ್ಕಲು ತಂದಿರಂತ ಒಂದು ಕರಾಳವಾದ ಶಾಸನ ಇದು. ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋರ್ನ ಅರೆಸ್ಟ್ ಮಾಡಲ್ಲ, ಜೈಲಲ್ಲಿ ಕಳಿಸಿಲ್ಲ. ಮೊನ್ನೆ ಬೆಳಗಾಂನಲ್ಲಿ ನಡೆದಂತ ಅಧಿವೇಶನದಲ್ಲಿ ಸ್ವತಃ ಪರಮೇಶ್ವರ್ ಹೇಳಿಕೆ ಕೊಟ್ಟರು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇಷ್ಟು ಕಡೆ ಘೋಷಣೆಗಳು ಕೂಗಿದ್ದಾರೆ. ಅವ್ರು ಎಷ್ಟು ಜನ ಜೈಲಲ್ಲಿದ್ದಾರೆ? ಅವ್ರು ರಾಷ್ಟ್ರದ್ರೋಹಿಗಳಲ್ವಾ? ಯಾಕೆ ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿಯವ್ರ ರಕ್ಷಣೆ ನೀವು ಮಾಡ್ತಾ ಇದ್ದೀರಿ? ಇದಕ್ಕೆ ಉತ್ತರ ಇಲ್ಲ. ಈಗ ದ್ವೇಷ ಭಾಷಣ ಅಂದ ನೆಪದಲ್ಲಿ ತಮಗೆ ಬೇಕಾದವ್ರನ್ನ ಅರೆಸ್ಟ್ ಮಾಡಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದು ಜಾಮೀನು ಇಲ್ಲ. 1 ರಿಂದ 7 ವರ್ಷದ ತನಕ ಮೊದಲನೇ ಸರಿ ದ್ವೇಷ ಭಾಷಣ ಅನ್ನೋರಿಗೆ ಶಿಕ್ಷೆ, ಜೈಲು ಶಿಕ್ಷೆ. ಎರಡನೇ ಸರಿ ಆದ್ರೆ 2 ವರ್ಷದಿಂದ 10 ವರ್ಷದ ತನಕ. ನನಗೆ 7 ಕೇಸ್ ಇದೆ ನನ್ನ ಮೇಲೆ ಇವತ್ತು. 70 ವರ್ಷನೂ ಜೈಲಾಗಿರ್ಬೇಕು. ಹೀಗೆ ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆ ಇವತ್ತೇನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ, ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದ ಪ್ರಜ್ಞಾವಂತ ಮತದಾರರು ಇದನ್ನು ಒಪ್ಪಲ್ಲ. ಇದು ನೇರವಾಗಿ ಹಿಂದೂ ಸಂಘಟನೆಗಳನ್ನ, ಹಿಂದೂ ನಾಯಕರುಗಳನ್ನ, ಅವ್ರ ಬಗ್ಗೆ ಜೈಲಿಗೆ ಕಳಿಸಿ ತಾವು ಆಡಳಿತ ನಡೆಸಬೇಕು ಅನ್ನೋಂಥ ಒಂದು ಮಸೂದೆ ಈ ಮಸೂದೆ ಆಗಿದೆ. ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬರಲಿ, ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ, ಆ ಚುನಾವಣೆಯ ಚರ್ಚೆ ಹಿಂದುತ್ವದ ಪರ ಇರೋದು ಯಾರು, ಹಿಂದುತ್ವದ ವಿರೋಧ ಇರೋದು ಯಾರು, ನೇರ ಚುನಾವಣೆ ಬರುತ್ತೆ. ಇದಕ್ಕೆ ಮುನ್ನುಡಿ ಇವತ್ತು ದ್ವೇಷ ಭಾಷಣದ ವಿರೋಧ ಮಸೂದೆಯನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಂದಿದೆ. ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ಹಿಂದುತ್ವದ ಪರವಾಗಿರೋಂಥ ಸರ್ಕಾರ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮತ್ತೆ ಬರುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ. ನಾನು ಕೊನೆಯದಾಗಿ ರಾಜ್ಯಪಾಲರಿಗೆ ಮನವಿ ಮಾಡ್ತೇನೆ, ಈ ಒಂದು ದ್ವೇಷ ಭಾಷಣದ ವಿರೋಧಿ ಮಸೂದೆಯನ್ನು ರಾಜ್ಯ ಸರ್ಕಾರ ಪಾಸ್ ಮಾಡಿದೆ, ಇದನ್ನ ಯಾವ ಕಾರಣಕ್ಕೂ ತಾವು ಒಪ್ಪಿಕೊಡುದು, ಇದನ್ನ ಅಂಕಿತ ಹಾಕ್ಲೇ ಕೊಡುದು ಅಂತ ಪ್ರಾರ್ಥನೆ ಕೂಡ ನಾನು ಅವ್ರಿಗೆ ಮಾಡಕ್ಕೆ ಇಷ್ಟಪಡ್ತೇನೆ. ಸರ್, ಬಿಜೆಪಿನ ಶಿವಸೇನಾನ ಅಥವಾ ಶ್ರೀರಾಮ್ ಸೇನಾನ ಅಥವಾ ರಾಯಣ್ಣ ಚೆನ್ನಮ್ಮ ಇದೆ ಅಂತ ಅರ್ಥ ಮಾಡಿಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಿಂದ ಹೆಂಗ್ ಆಡಳಿತ ನಡೀತೋ ಅದನ್ನು ಒಪ್ಪಿದರು ಅಂತ ಹಿಂದೂ ಸಮಾಜದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ. ನಾನು ಶಿವಸೇನೆ, ಬಿಜೆಪಿ, ಇನ್ನೆಂಥದ್ದು ಅದ್ಯಾವುದು ನಾನು ಹೇಳಕ್ಕೆ ಇಷ್ಟಪಡಲ್ಲ. ಹಿಂದುತ್ವವನ್ನು ಯಾರು ಹೋಗ್ತಾರೋ, ಯಾಕೆಂದ್ರೆ ಎಲ್ಲಾ ಪೊಲಿಟಿಕಲ್ ಪಾರ್ಟಿಲೂ ಕೂಡ ಇವತ್ತು ಅಧಿಕಾರದ ದಾಹ ಕಾಣ್ತಾ ಇದ್ದೀವಿ. ಇದಲ್ದೇನೆ ಪ್ರಾಮಾಣಿಕವಾಗಿ ಹಿಂದುತ್ವವನ್ನ ಬರೆಸ್ತೀವಿ, ಅದಕ್ಕೆ ಬೆಂಬಲ ಕೊಡ್ತೀವಿ ಅನ್ನೋಂಥ ಸರ್ಕಾರ ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ. ಯಾರು ಹಿಂದುತ್ವವನ್ನು ವಿರೋಧ ಮಾಡ್ಕೊಂಡ್ ಬಂದಿದ್ದಾರೋ ಗಮನಿಸಿ ನೀವು, ಎಲ್ಲ ಇತ್ತೀಚಿನ ನಡೆದಂತ ಚುನಾವಣೆ ಹಿಂದುತ್ವವನ್ನ ನೇರವಾಗಿ ಟೀಕೆ ಮಾಡೋದು, ಹಿಂದುತ್ವವನ್ನು ದಮನ ಮಾಡೋಂಥ ಪ್ರಯತ್ನ ಮಾಡೋದಂತ ಕಾಂಗ್ರೆಸ್ ಎಲ್ಲಾ ಕಡೆನೂ ಕೂಡ
ಪರಿಣಾಮ ಆಗೋಗ್ತಾ ಇದೆ. ಯಾವಾಗ ಅವ್ರಿಗೆ ಬುದ್ಧಿ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ನೋಡೋಣ. ಈ ಚುನಾವಣೆ ಕಳೆದ ನಂತರ ಇನ್ನೆರಡು ಸ್ಟೇಟ್ ಉಳಿಯುತ್ತೆ, ಒಂದು ತೆಲಂಗಾಣ, ಇನ್ನೊಂದು ಹಿಮಾಚಲ ಪ್ರದೇಶ. ಆ ಚುನಾವಣೆಗಳು ಬರೋಂಥ ಪರಿಸ್ಥಿತಿ ಏನು ಗೊತ್ತು. ನಾನು 100ಕ್ಕೆ 100 ಹೇಳ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವದ ಪರ ಇರೋಂಥ ಸರ್ಕಾರ ಬರುತ್ತೆ. ಈಗ ನಾಳೆ ಸಮಾವೇಶದಲ್ಲಿ ನೀವು ಪಾಲ್ಗೊಳ್ತಾ ಇದ್ದೀರಾ? ಯಾವ ಸಮಾವೇಶ? 100ಕ್ಕೆ 100 ಭಾಗವಹಿಸ್ತೀನಿ ನಾನು. ಇದೊಂದೇ ಅಲ್ಲ, ಎಲ್ಲೆಲ್ಲಿ ಮಾಡ್ತಾರೋ ಎಲ್ಲ ಕಡೆ ನಾನು ಹೋಗ್ತೀನಿ. ಈಗಾಗಲೇ 5-6 ಕಡೆ ಮಾಡಬೇಕು ಅಂತ ಅವತ್ತು ಚರ್ಚೆ ಆಗಿತ್ತು ಬೆಳಗಾಂನಲ್ಲಿ. ಎಲ್ಲಾ ಪ್ರಮುಖರು ಸೇರಿದಂಥ ಸಭೆ. ಅದರಲ್ಲಿ ಪ್ರತಾಪ್ ಸಿಂಹ ಇದ್ರು, ಬಸವನಗೌಡ ಪಾಟೀಲ್ ಇದ್ರು, ಸಿ ಟಿ ರವಿ ಇದ್ರು, ಪ್ರಮೋದ್ ಮುತಾಲಿಕ್ ಇದ್ರು, ಎಲ್ಲರೂ ಇದ್ರು. ಅಲ್ಲಿ ಹಿಂದುತ್ವದ ಬಗ್ಗೆ ಇವತ್ತು ರಾಜ್ಯದಲ್ಲಿ ಅನ್ಯಾಯ ನಡೀತಾ ಇದೆ. ಕನ್ನಾರಿ ಸ್ವಾಮಿಗಳಿಗೂ ಸೇರಿ ಇದನ್ನ ಯಾವ ಕಾರಣಕ್ಕೂ ಬಿಡಬಾರ್ದು, ಜನರ ಮುಂದೆ ತಗೊಂಡು ಜನಾಂದೋಲನ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಮಾಡಿದ್ದಾರೆ. ಎಲ್ಲೆಲ್ಲಿ ಮಾಡ್ತಾರೋ ಎಲ್ಲಾ ಕಡೆ ಹೋಗ್ಬೇಕು ಅಂತ ವೈಯಕ್ತಿಕ ನನಗೆ ಆಸಕ್ತಿ ಇದೆ. ಆ ಆಸಕ್ತಿಗೆ ಹೋದ್ರೆ ನಾನು ಇಲ್ಲಿ ಬಂದೆ. ಎಲ್ಲದಕ್ಕೂ ಎಲ್ರು ಬರ್ಬೇಕು ಅಂತೇನಿಲ್ಲ. ಹೌದಪ್ಪ, ಎಲ್ಲದಕ್ಕೂ ಎಲ್ರು ಬರ್ಬೇಕು ಅಂತೇನಿಲ್ಲ ಅಂತ. ಅಲ್ಲೊಂದು 150-200 ಜನ ಇದ್ರು. ಎಲ್ಲ ಸಮಾವೇಶಕ್ಕೆ ಬಂದು ಎಲ್ಲರ ಭಾಷಣ ಹೊಟ್ಟು ಜನ ಹುಡುಕ್ತಾರೆ. ಯಾರಿಗೆ ಆಸಕ್ತಿ ಇರೋ ಬರ್ತಾರೆ, ಬಂದವ್ರಲ್ಲಿ ಯಾರೋ ಒಬ್ರಿಬ್ರು ಮಾತಾಡ್ತಾರೆ. ಸ್ವಾಮಿಗಳೇನು ಮಾತಾಡ್ತಾರೋ ಆ ಮಾತುಗಳು ಕೇಳ್ಕೊಂಡು ಹೋಗ್ತೀವಿ. ಒಟ್ಟಾರೆ ಹಿಂದೂ ಜಾಗೃತಿ ಶುರುವಾಗಿದೆ ಇಲ್ಲಿಂದ. ಧನ್ಯವಾದ.